ಹಾಯ್ ಸಂಜು ಮ್ಯಾಮ್, ಇವ್ನು ನನ್ನ ಕ್ಲಾಸ್ಮೇಟ್. ಇವನ್ನ ಬೆಳೆಸಿ ಚೆನ್ನಾಗಿ ವಿಡಿಯೋ ಮಾಡ್ತಾನೆ. ನನ್ನ ಫ್ರೆಂಡ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮುಗಿಯುತ್ತಿಲ್ಲ. Okay, thank you. Hope you are enjoying trip. ಜಿಂಗಿ ಚಕ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲಿಗೆ ಹೊರಟಿದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕಾ? ಹಾಗಾದರೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಎಲ್ಲರಿಗಿಂತ ಮುಂಚೆ ನಾನು ನನ್ನ ಫ್ರೆಂಡ್ ಹೋದ್ವಿ. ಏನಕ್ಕಂದರೆ ನಮಗೆ ವಿಡಿಯೋ ಮಾಡೋ ಹುಚ್ಚು, ಅದಕ್ಕೆ. ನಾವಿವತ್ತು ಹೊರಟಿದ್ದೆ ತಲಕಾಡಿಗೆ. ತಲಕಾಡು ಹೇಗಿದೆ ಏನು ಅಂತ ತೋರಿಸ್ತೀನಿ, ಮುಂದೆ ನೋಡೋಣ ಬನ್ನಿ. ನಾವು ತಲಕಾಡಿಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿನ ವಿಡಿಯೋ ಮಾಡೋಣ ಅಂತಂದರೆ ಅಲ್ಲಿ ಅವ್ರು ನಮಗೆ ಬಿಡಲಿಲ್ಲ. ವಿಡಿಯೋ ಸ್ಟಾಪ್ ಮಾಡಿ ಅಂತ ಸ್ಟಾಪ್ ಮಾಡಿಸಿದ್ರು. ನಾವು ಒಳಗಡೆ ಏನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ನಾವು ಹೊರಗಡೆ ಹೇಗಿದೆ ಏನು ಅಂತ ತೋರಿಸ್ತೀನಿ. ಅಲ್ಲಿ ಮುಗಿಸ್ಕೊಂಡು ಮರಳು ಗಾರ್ಡನ್ ಒಳಗೆ ಹೋಗ್ತಾ ಇರಬೇಕಾದ್ರೆ ಹಿಂಗೆ ಒಂದು ಗುಂಪು ರೀಲ್ಸ್ ಮಾಡ್ತಾಯಿತ್ತು. ಅವ್ರ ರೀಲ್ಸ್ ಹೆಂಗಿದೆ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಜಿಂಗಿ ಚಕ ಕುಚ್ ಟೂವಿ ತಲಕಾಡಿನಲ್ಲಿ ಅನೇಕ ಶಿವನ ದೇವಸ್ಥಾನಗಳಿವೆ, ಆದರೆ ಇಲ್ಲೆಲ್ಲ ಮರಳಿಂದ ಮುಚ್ಚಿವೆ. ಇದಕ್ಕೆಲ್ಲ ಕಾರಣ ಒಂದು ಶಾಪ. ಹಲಮೇಲಮ್ಮ ಎಂಬ ರಾಣಿ ಹಾಕಿದ ಶಾಪವೇ ಇದಕ್ಕೆಲ್ಲ ಕಾರಣ. ಆ ಶಾಪ ಏನಂದರೆ, ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ದೊರೆಗಳಿಗೆ ಮಕ್ಕಳಾಗಿರಲಿ ಎಂದು ಆ ರಾಣಿಯು ಶಾಪ ಹಾಕುತ್ತಾಳೆ. ಆಮೇಲೆ ನಾವೆಲ್ಲ ಬಂದಿದ್ದೆ ನದಿ ಹತ್ರ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಸ್ವಿಮ್ಮಿಂಗು. ನೋಡಿ ನಮ್ಮ ಬಾಯ್ಸ್ ಎಲ್ಲ ಹೆಂಗೆ ರೆಡಿ ಆಯ್ತವ್ರೆ ಏನೋ ಅಂತ. ಎಲ್ಲರದು ಫುಲ್ಲು ಜಿಮ್ ಬಾಡಿಗಳು. ಎಲ್ಲರೂ ಎಂಜಾಯ್ ಮಾಡೋಕ್ಕಂತ ನದಿ ಹತ್ರ ಹೋದರೆ ಆಟ ಆಡೋಕ್ಕೆ ನಾನು ಮಾತ್ರ ಕ್ಯಾಮ್ರಾ ಇಟ್ಕೊಂಡು ಇಲ್ಲೆಲ್ಲ ಸುತ್ತಾಡ್ತಾ ಇದ್ದೀನಿ. ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ನಮ್ಮ ಇನ್ನೊಂದು ಬಾಯ್ಸ್ ಗ್ರೂಪ್ ಬಂದಿಲ್ವಲ್ಲ ಅಂತ ನೋಡೋಕೆ ಹೋದರೆ ಅಷ್ಟಕ್ಕೆ ನಮ್ಮ ಬಾಯ್ಸ್ ಗ್ರೂಪ್ ಬಂತು ನೋಡಿ. ಹಾಯ್ ಸಂಜು ಮ್ಯಾಮ್, ಇವ್ನು ನನ್ನ ಕ್ಲಾಸ್ಮೇಟ್. ಇವನ್ನ ಬೆಳೆಸಿ ಚೆನ್ನಾಗಿ ವಿಡಿಯೋ ಮಾಡ್ತಾನೆ. ನನ್ನ ಫ್ರೆಂಡ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಕ್ಕಳ ತೋರ್ಸ ವಿಡಿಯೋದಲ್ಲಿ. ಮತ್ತೆ ನಾವೆಲ್ಲರೂ ಹೊರಟಿದ್ದೆ ನಮ್ಮ ಪ್ರದೀಪ್ ಸರ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಪ್ರದೀಪ್ ಸರ್. ಮಕ್ಕಳ ಸ್ಪ್ರೇ ಹೊಡಿ ಬರಕಣ, ಅಲ್ಲಿ ಹೊಡಿಯಾಲಿ, ಅಲ್ಲಿ ಬೇಡ ಬೇಡ ಇದು ಯಾಕೆ ಹಿಂಗೆ ಆಡಿದ್ರಿ? ಏಯ್ ಫೋಟೋ ತೆಗಿ, ಎಲ್ಲರೂ ಕೇಕ್ ತಿನ್ಸಕ್ಕೆ ಫೋಟೋ ತೆಗಿ, ವಿಡಿಯೋ ಮಾಡ ಕರೆಕ್ಟ್ ಚೆನ್ನಾಗಿ ಬರ್ಬೇಕು ಅನ್ಮಾಡ. ಏಯ್ ತಿನ್ನಿ ಸರ್ ಹ್ಯಾಪಿ ಬರ್ಡೇ ಸರ್ ಎಂದು ಇರ ನಾ ಫಸ್ಟ್ ತಿನ್ನಿಸ್ತೀನಿ. ನನ್ನ ಫೋಟೋ ತೆಗಿ ಫಸ್ಟ್. ಏಯ್ ಇದನ್ನ ತಿನ್ನಿಸ್ಬಿಡ್ತೀನಿ, ಆಮೇಲೆ ನೀಟಾಗಿ ಸರ್. ತಿನ್ನಿ ಸರ್, ಹ್ಯಾಪಿ ಬರ್ಡೇ ಟು ಯು ಸರ್. ತಿನ್ನಿ ಸರ್, ನೀವು ಚೆನ್ನಾಗಿರ್ಬೇಕು ಸರ್. ವಿಡಿಯೋ ಮಾಡ, ಚೆನ್ನಾಗಿ ವಿಡಿಯೋ ಮಾಡೋಣ ನಮ್ಮಲ್ಲಿ. ನೀವು ಯಾಕೆ ನನ್ಗೆ ಯಾಕೆ ಮಕ್ಕಳಿಗೆ ಹೊಡಿಯಾಲಿ, ಬೇಡ ಬೇಡ ಹೊಡಿಯಾಲಿ. ಹ್ಯಾಪಿ ಬರ್ಡೇ ಟು ಯು ಸರ್, ಲವ್ ಯು ಸರ್, ಲವ್ ಯು. ನಂಗೆ ಯಾಕೆ ಮಕ್ಕಳಿಗೆ ಹೊಡಿ ಬರಕಣ ನನಗೆ? ನಂದು ನನ್ನ ಫೋಟೋ ತೆಗಿ. ನಾನು ಬಾಸು, ಫಸ್ಟ್ ನನ್ನ ಫೋಟೋ, ಆಮೇಲೆ ನಿಮ್ದೆಲ್ಲ ಬಿಡ ಬಿಡ ನನ್ನ ತೆಗಿ ಫಸ್ಟ್. ನಕ್ಕ ನಾವು ಗೊತ್ತಲ್ಲ, ಚೆನ್ನಾಗಿ ಬರ್ಬೇಕು ಫೋಟೋ ತೆಗಿಯಲ್ಲ. ರಾಜ್ಯವಳೆ ಗೊತ್ತಲ್ಲ. ಯಾವ್ದಾದ್ರು ಕನ್ನಡ ಸಾಂಗ್ ಹೇಳ್ತೀರಾ? You know about in Kannada songs? No, I don't know songs. She ಸಡನ್ ಆಗಿ ಅದು ಬರಲ್ಲ. Ma'am, please tell me. So what? Just only telling. Yeah, please sing the song. ನೆಕ್ಸ್ಟ್ ಲೋಡ್ ಆಮೇಲೆ ಸಿಂಗ್ ಮಾಡ್ತೀನಿ. ಅಷ್ಟೇ ಗೊತ್ತು. ಅಲ್ಲಿ ಹರ್ಷಿ ಸ್ವಲ್ಪ 2-3 ಲೈನ್ಸ್. ಯಾವುದು ಇನ್ನೊಂದು ಹೇಳ್ತಿದ್ದಲ್ಲ ಜೋ.
ದಿಸ್ ಯು ಲರ್ನ್ ಮೋರ್ ಕನ್ನಡ. We have already learned. You know how to talk Kannada a little bit like normal languages, hard words we don't know. ಜಸ್ಟ್ ಯು ಲರ್ನ್ ಬೇಸಿಕ್ ಒಂದು. Basic we know a little bit by working in hospitals and then with the friends we used to talk so that much only. Okay, now you are staying in Mysore, right? Yeah, we will go back to hostel now. So now we are from far away. Then our college they don't allow for PGs, so they are giving us hostels. So we are staying there. How many days leave? 4 days leave it was. Then now it's the last day. Today is the last. From Monday again we will have the classes start. ನಾಳೆ ಮುಗಿಯುತ್ತಿಲ್ಲ. Yeah, okay, thank you. Thank you. Hope you are enjoy trip. Yeah. ಎಲ್ಲಿಂದನೋ ಬಂದು ಕನ್ನಡ ಕಲಿತು ಮಾತಾಡ್ತಾ ಇದ್ದಾರೆ ಅಂದರೆ ಇದನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಇದೇ ಥರ ಕನ್ನಡನ ಜಾಸ್ತಿ ಬಳಸೋಣ, ಉಳಿಸೋಣ. ಮತ್ತೆ ಪಾರ್ಟ್ 2 ಅಲ್ಲಿ ಸಿಗೋಣ. ಬಾಯ್ ಬಾಯ್.